ಜಸ್ಟ್ ಒಂದು ಫಿಂಗರ್ ಹಿಂಗ ತೋರಿಸ್ಕೊಂಡ್ ಬಂದಿದ್ದಕ್ಕೆ ಅದೊಂದು ಮಾಧ್ಯಮದವ್ರಿಗೆ ಕೆಟ್ಟದಾಗಿ ಬೆರಳು ಸನ್ನೆ ಮಾಡಿದ್ರು. ದರ್ಶನ್ ಅವ್ರಿಗೆ ಕೋಳ ಹಾಕಿದ್ದಾರೆ ಕೈಗೆ ಅಂತ ನೀವೇ ಹೇಳಿದ್ರಿ, ಅದು ಕಟ್ಟಿದ್ದು ಬಟ್ಟೆ. ಎಷ್ಟು ಸುಳ್ಳು ಹೇಳ್ಬೇಕು ಅನ್ಕೊಂಡಿದ್ದೀರಾ ಮಾಧ್ಯಮದವ್ರೆ? ದರ್ಶನ್ ಅವ್ರು ಕೊಲೆ ಮಾಡಿರುವಂತ ವಿಚಾರ ತೋರಿಸಿ, ವಿಡಿಯೋ ತೋರಿಸಿ ಬಿಡುಗಡೆ ಮಾಡಿ, ನಿಮ್ಮ ಹತ್ರ ಎಲ್ಲ ಎವಿಡೆನ್ಸ್ ಇದೆ ಅಲ್ವಾ? ಸಣ್ಣ ಮಕ್ಕಳು ಸಹ ಬೈತಾ ಇದಾರೆ, ಹೊಲಸು ಮಾಧ್ಯಮಗಳನ್ನ ಬ್ಯಾನ್ ಮಾಡಿ ಅಂತ ಇದಾರೆ. ನಾವು ಒಂದೇ ಒಂದು ವಿಡಿಯೋ ನಿಮ್ದು ಬಿಟ್ಟಿದ ತಕ್ಷಣ ಎಷ್ಟು ನಿಮ್ಮ ಬೆಂಬಲಿಗರು ಅಭಿಮಾನಿಗಳು ಸುಳ್ಳು ಪ್ರಚಾರ ಅಂತ ಹೇಳಿ ಧ್ವನಿ ಎತ್ತ, ದರ್ಶನ್ ಅವ್ರು ಕೊಲೆ ಮಾಡಿಲ್ಲ ಅಂತ ಧ್ವನಿ ಎತ್ತಿದ್ರೆ ದರ್ಶನ್ ಅವ್ರ ಅಭಿಮಾನಿಗಳು ಗೂಂಡಾಗಳು, ರೌಡಿಗಳು. ಅಜಿತ್ ಅವ್ರಿಗೆ ನಾನು ಈ ಮಾಧ್ಯಮ ಮೂಲಕ ಒಂದೇ ಹೇಳೋದು, ಆದ್ರೆ ಸಮಾಜಕ್ಕೆ ಒಳ್ಳೆ ಮಾಹಿತಿ ಕೊಡುವಂತ ಸಂದೇಶಗಳನ್ನು ಕೊಡಿ. ನಿಮ್ದೇ ವಿಡಿಯೋ ಅಲ್ಲ ಹಾಗಿದ್ರೆ ಯಾಕೆ ಒಬ್ಬ ಮಾಜಿ ಶಾಸಕನ ಕಡೆಯಿಂದ ಕರೆ ಮಾಡಿಸಿದ್ದು ನೀವು? ಹಾಗಾದ್ರೆ ದರ್ಶನ್ ಅವ್ರು ಏನ್ ಮಾಡ್ತಾ ಇದಾರೆ, ಏನ್ ತಿಂತಾ ಇದಾರೆ, ಜಸ್ಟ್ ಒಂದು ಫಿಂಗರ್ ಹಿಂಗ್ ತೋರಿಸ್ಕೊಂಡ್ ಬಂದಿದ್ದಕ್ಕೆ, ಅದೊಂದು ಗಣಪ ಮುದ್ರಾ ಮಾಡ್ಕೊಂಡ್ ಬಂದಿದ್ದಕ್ಕೆ ಅವರು ಎಲ್ಲಾದ್ರೂ ಒಂದು ಕೋರ್ಟ್ ಕೆಲಸ, ಪೊಲೀಸ್ ಕೆಲಸ, ಇಲ್ಲ ಒಂದು ಪಾಸಿಟಿವ್ ವೈಬ್ಸ್ಗೆ ಆ ತರ ಒಂದು ಮುದ್ರಾ ಮಾಡ್ತಾರೆ. ಆ ಮುದ್ರಾ ತೋರಿಸಿದಕ್ಕೆ ಮಾಧ್ಯಮದವ್ರಿಗೆ ಕೆಟ್ಟದಾಗಿ ಬೆರಳು ಸನ್ನೆ ಮಾಡಿದ್ರು ಅಂತ ಹೇಳಿದ್ರಿ. ಅದಾದ್ಮೇಲೆ ನೀವೇ ಸಮರ್ಥನೆ ಮಾಡ್ಕೊಂಡ್ರಿ. ಬಳ್ಳಾರಿ ಜೈಲಿಗೆ ಕರ್ಕೊಂಡು ಹೋಗುವಾಗ ದರ್ಶನ್ ಅವ್ರಿಗೆ ಕೋಳ ಹಾಕಿದ್ದಾರೆ ಕೈಗೆ ಅಂತ ನೀವೇ ಹೇಳಿದ್ರಿ, ಅದು ಕಟ್ಟಿದ್ದು ಬಟ್ಟೆ. ಎಷ್ಟು ಸುಳ್ಳು ಹೇಳ್ಬೇಕು ಅನ್ಕೊಂಡಿದ್ದೀರಾ ಮಾಧ್ಯಮದವ್ರೆ? ಅಜಿತ್ ಅವರೇ, ನೀವು ಮಾಡ್ತಾ ಇರುವಂತ ಕೆಲ್ಸಕ್ಕೆ ನೀವು ಸುಳ್ಳು ಪ್ರಚಾರಗಳ ಮೇಲೆ ಸುಳ್ಳು ಪ್ರಚಾರ, ನೀವೇನಾದ್ರೂ ಪ್ರಚಾರ ಮಾಡಿದ್ರೆ ಅದು ಸತ್ಯ, ನಾವೇನಾದ್ರೂ ಸತ್ಯ ಹೇಳಿದ್ರೆ ಅದು ಕ್ರಿಯೇಟೆಡ್ ಸುಳ್ಳು. ಹಾಗಾದ್ರೆ ನೀವೇ ಸತ್ಯ ಹೇಳ್ತಾ ಇದ್ರೆ ದರ್ಶನ್ ಅವ್ರು ಕೊಲೆ ಮಾಡಿರುವಂತ ವಿಚಾರ ತೋರಿಸಿ, ವಿಡಿಯೋ ತೋರಿಸಿ ಬಿಡುಗಡೆ ಮಾಡಿ, ನಿಮ್ಮ ಹತ್ರ ಎಲ್ಲ ಎವಿಡೆನ್ಸ್ ಇದೆ ಅಲ್ವಾ? ಪೊಲೀಸವ್ರಿಗಿಂತ, ನ್ಯಾಯಾಲಯಗಿಂತ, ನ್ಯಾಯಾಧೀಶರಿಗಿಂತ ದೊಡ್ಡವರಾಗಿರುವಂತ ಮಾಧ್ಯಮ ಮಿತ್ರರೇ, ಬದಲಾವಣೆ ಆಗಿ. ನಿಮ್ಮ ಬಗ್ಗೆ ಸಣ್ಣ ಮಕ್ಕಳು ಸಹ ಬೈತಾ ಇದಾರೆ, ಧ್ವನಿ ಎತ್ತಾ ಇದಾರೆ, ಹೊಲಸು ಮಾಧ್ಯಮಗಳನ್ನ ಬ್ಯಾನ್ ಮಾಡಿ ಅಂತ ಇದಾರೆ. ಅಜಿತ್ ಅವರೇ, ನಿಮ್ಮ ಲಿಮಿಟ್ ಕ್ರಾಸ್ ಮಾಡಿ ಹೋಗ್ತಾ ಇದೀರಾ. ನಾ ಒಂದೇ ಒಂದು ವಿಡಿಯೋ ನಿಮ್ದು ಬಿಟ್ಟಿದ ತಕ್ಷಣ ಎಷ್ಟು ಕೋಪ ಬಂತು ನಿಮ್ಮ ಮೇಲೆ, ಎಷ್ಟು ನಿಮ್ಮ ಬೆಂಬಲಿಗರು ಅಭಿಮಾನಿಗಳು ಸುಳ್ಳು ಪ್ರಚಾರ ಅಂತ ಹೇಳಿ ಧ್ವನಿ ಎತ್ತಿದ್ರಲ್ಲ, ಅದೇ ತರನೇ ದರ್ಶನ್ ಅಭಿಮಾನಿಗಳು ಇದು ಸುಳ್ಳು, ದರ್ಶನ್ ಅವ್ರು ಕೊಲೆ ಮಾಡಿಲ್ಲ ಅಂತ ಧ್ವನಿ ಎತ್ತಿದ್ರೆ ದರ್ಶನ್ ಅವ್ರ ಅಭಿಮಾನಿಗಳು ಗೂಂಡಾಗಳು, ರೌಡಿಗಳು ಅಂತ ಹೇಳಿ ಅವ್ರನ್ನ ತೇಜೋವಧೆ ಮಾಡುವಂತ ಕೆಲಸ ಮಾಡ್ತೀರಾ. ನಿಮ್ಮ ಅಭಿಮಾನಿಗಳಿಗೆ, ನಿಮ್ಮ ಬೆಂಬಲಿಗರಿಗೆ ಕಂಪೇರ್ ಮಾಡಿದ್ರೆ ನಮ್ಮ ದರ್ಶನ್ ಅವರ ಅಭಿಮಾನಿಗಳೇ ಬೆಸ್ಟ್ ಅಂತ ನಾನೇ ಹೇಳ್ತೀನಿ. ಬಿಕಾಸ್ ಯಾವತ್ತೂ ಅಷ್ಟೇ ಹೇಳ್ತೀನಿ ಕೇಳಿ, ನಾನು ನಿಮಗೆ ರೆಸ್ಪೆಕ್ಟ್ ಕೊಟ್ರೆ ನೀವು ನನಗೆ ರೆಸ್ಪೆಕ್ಟ್ ಕೊಡ್ತೀರ, ನೀವು ನನಗೆ ರೆಸ್ಪೆಕ್ಟ್ ಕೊಟ್ರೆ ನಾನು ನಿಮಗೆ ರೆಸ್ಪೆಕ್ಟ್. ಇಟ್ಸ್ ಜಸ್ಟ್ ಲೈಕ್ ಎ ಮಿರರ್. ಮಾಧ್ಯಮದವರು ಬದಲಾಗಬೇಕು. ಮಾಧ್ಯಮದವರು ಇವತ್ತು ಏನ್ ಸಮಾಜಕ್ಕೆ ಕೊಡಬೇಕಾಗಿರುವಂತ ಮಾಹಿತಿಗಳು ಕೊಡ್ದಿರಾ ದಿಕ್ಕು ತಪ್ಪಿಸುವಂತ ಕೆಲಸಗಳು ಮಾಡ್ತಾ ಇರುವಂತ ಮಾಧ್ಯಮಗಳೇ ನಿಮ್ಮ ವಿರುದ್ಧ ಚಾಟಿ ಬೀಸಲೇಬೇಕು. ಯಾಕಂದ್ರೆ ಇವತ್ತು ಹೆಜ್ಜೆಜ್ಜೆಗೂ ಮಾಧ್ಯಮಗಳನ್ನೋದಿದೆ, ಹೆಜ್ಜೆಜ್ಜೆಗೂ ಮಾಧ್ಯಮಗಳ ಅನೇಕ ಜನ ಮಾಡ್ತಾ ಇರುವಂತ ಕೆಲಸಕ್ಕೆ ಸಣ್ಣ ಸಣ್ಣ ಮಾಧ್ಯಮಗಳ ಮೇಲೆ ಸಹ ಒಳ್ಳೆ ಸಂದೇಶ, ಒಳ್ಳೆ ಮಾಹಿತಿ ಸಮಾಜಕ್ಕೆ ಕೊಡೋಣ ಅಂತ ಮಾಧ್ಯಮ ಕ್ರಿಯೇಟ್ ಮಾಡ್ಕೊಂಡು ಮಾಧ್ಯಮ ಮಾಡ್ತಾ ಇರುವಂತ, ಮಾಧ್ಯಮ ಪ್ಲಾಟ್ಫಾರ್ಮ್ ಹಾಕೊಂಡಿರುವಂತವ್ರಿಗೂ ಸಹ ನೀವು ಮಾಡ್ತಾ ಇರುವಂತ ಅಪಪ್ರಚಾರದಿಂದ ಸಾಮಾನ್ಯ ಜನರ ಮೇಲೆ ಸಹ ರಿಫ್ಲೆಕ್ಟ್ ಆಗ್ತಾ ಇದೆ. ಅಜಿತ್ ಅವ್ರಿಗೆ ನಾನು ಈ ಮಾಧ್ಯಮ ಮೂಲಕ ಒಂದೇ ಹೇಳೋದು, ಆದ್ರೆ ಸಮಾಜಕ್ಕೆ ಒಳ್ಳೆ ಮಾಹಿತಿ ಕೊಡುವಂತ ಸಂದೇಶಗಳನ್ನು ಕೊಡಿ. ರಾಜ್ಯದಲ್ಲಿ ಆಗ್ಬೇಕಾಗಿರುವಂತ ಕೆಲಸಗಳನ್ನ ಮಾಡುವಂತ, ಒಡೆದು ಎಬ್ಬರಿಸುವಂತ ರಾಜಕಾರಣಿಗಳನ್ನ ಕೆಲಸ ಮಾಡಿಸಿ. ರಾಜ್ಯದಲ್ಲಿರುವಂತ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿ. ರಾಜ್ಯದಲ್ಲಿ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡಿಸಿ. ರಾಜ್ಯದಲ್ಲಿರುವಂತ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರುವಂತ ಅತ್ಯಾಚಾರಿಗಳಿಗೆ ಧ್ವನಿ ಎತ್ತಿ ನಿಂತ್ಕೊಳ್ಳಿ. ನಿಮ್ಮನ್ನ ನೀವು ಸಮರ್ಥನೆ ಮಾಡ್ಕೊಳಕ್ ಹೋಗ್ಬೇಡಿ. ಅದು ನನ್ನ ವಿಡಿಯೋ ಅಲ್ಲ ಅಂತ ಸಮರ್ಥನೆ ಮಾಡ್ಕೊಳಕ್ ಹೋಗ್ಬೇಡಿ, ಅದು ನಿಮ್ಮ ವಿಡಿಯೋನೇ. ನಿಮ್ಮ ವಿಡಿಯೋ ಆಗಿದ್ದಕ್ಕೆ ನಿಮ್ಮ ಬೆಂಬಲಿಗರು ಅಷ್ಟು ರೋಷ, ಕೋಪ ಎಲ್ಲರ ಮೇಲೆ, ಅದು ಮುಖ್ಯವಾಗಿ ನನ್ನ ಮೇಲೆ ತುಂಬಾ ಅವಶ್ಯ ಶಬ್ದಗಳಿಂದ ಬಳಸಿದ್ರಲ್ಲ, ಅದು ನಾನು ಸಹ ನಿಮ್ಮ ಬಗ್ಗೆ ಬಳಸಿದ್ದೀನಿ. ಕಾರಣ, ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥ ಅಜಿತ್ ಅವರು ಈ ಲೆವೆಲ್ಗೆ ಇಳಿದ್ರ. ಮನೇಲಿ ಕುಡಿ, ಪಾರ್ಟಿ ಮಾಡಿ, ಹೋಗಿ ಪಬ್ಗೆ ಹೋಗ್ಲಿ, ರೆಸ್ಟೋರೆಂಟ್ ಎಲ್ಲಾದ್ರೂ ಮಾಡ್ಕೊಳ್ಳಿ, ಅದು ನಿಮ್ಮ ವೈಯಕ್ತಿಕ ವಿಚಾರ. ಅದು ಬೀದಿದಲ್ಲಿ ಆಗಿದ್ದಕ್ಕೆ ಪ್ರತಿಯೊಬ್ರು ಧ್ವನಿ ಎತ್ತಿದ್ರಿ. ಬಟ್ ಆ ಧ್ವನಿ ಎತ್ತಿದ್ದಕ್ಕೆ, ಆ ವಿಡಿಯೋ ವೈರಲ್ ಆಗಿದ್ದಕ್ಕೆ ನಿಮ್ದೇ ವಿಡಿಯೋ ಅಲ್ಲ ಹಾಗಿದ್ರೆ ಯಾಕೆ ಒಬ್ಬ ಮಾಜಿ ಶಾಸಕನ ಕಡೆಯಿಂದ ಕರೆ ಮಾಡಿಸಿದ್ದು ನೀವು? ನಿಮ್ದು ವಿಡಿಯೋ ಅಲ್ಲ ಅಂದ್ರೆ ಯಾಕೆ ಶಾಸಕರ ಕಡೆಯಿಂದ ಕರೆ ಮಾಡಿಸ್ಬೇಕಾಗಿತ್ತು? ತಪ್ಪು ನಿಮ್ಮಲ್ಲಿ ಇದ್ದಿದ್ದಕ್ಕೆ ನೀವು ಸೈಲೆಂಟ್ ಆಗಿದ್ದು ನಿಮ್ಮ ಬೆಂಬಲಿಗರ ಕೈಯಿಂದ ಕೆಟ್ಟ ಕೆಟ್ಟ ಕಮೆಂಟ್ ಹಾಕೋ ಮೂಲಕ ಚಾಟಿ ಬೀಸಿದ್ರಿ ಅಲ್ವಾ? ದರ್ಶನ್ ಅವ್ರ ಟಾಪಿಕ್ನ ನಿಲ್ಲಿಸಿ ಮಾಧ್ಯಮದವರು ತಮ್ಮ ಒಂದು ಕೆಲಸಗಳು, ಸಮಾಜಕ್ಕೆ ಏನೊಂದು ಮಾಹಿತಿ ಕೊಡಬೇಕು ಆ ಒಂದು ಕೆಲಸ ಮಾಡಿ. ರಾಜ್ಯದಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿ. ವಿದ್ಯಾರ್ಥಿಗಳು, ಪುಟ್ಟ ಪುಟ್ಟ ಮಕ್ಕಳು ಇವತ್ತು 100-200ಗೋಸ್ಕರ ಕ್ರೈಮ್ ಕೇಸಸ್ ಮಾಡುವಂತ ದಾರಿ ಹಿಡಿದಿದ್ದಾರೆ. ಕಾರಣ ಮಾಧ್ಯಮ ಮಿತ್ರರೇ.
ಇವತ್ತು ನಮ್ಮ ರಾಜ್ಯದಲ್ಲಿ ಕ್ರೈಮ್ ಕೇಸಸ್ ಆಗ್ತಾ ಇರೋದು ಕಾರಣ ಮಾಧ್ಯಮ ಮಿತ್ರರೇ. ಯಾಕಂದ್ರೆ ನೀವು ಸಮಾಜಕ್ಕೆ ತೋರಿಸುವಂತ ದಾರಿ ತೋರಿಸ್ದಿರಾ, ಒಳ್ಳೆ ದಾರಿನ ತೋರಿಸ್ದಿರಾ, ಕೆಟ್ಟ ದಾರಿಗಳನ್ನ, ಕೆಟ್ಟ ಮೆಸೇಜಸ್ ಅನ್ನ ತೋರಿಸಿ ಇವತ್ತು ರಾಜ್ಯದಲ್ಲಿರುವಂತ ವಿದ್ಯಾರ್ಥಿಗಳು, ಯುವಕರು ಎಲ್ಲರನ್ನು ದಾರಿ ತಪ್ಪಿಸುವಂತ ಕೆಲಸ ಮಾಧ್ಯಮದವ್ರು ಮಾಡ್ತಾ ಇದ್ದೀರಾ. ಬದಲಾಗಬೇಕಂದ್ರೆ ನಾನು ಧ್ವನಿ ಎತ್ತಿರುವಂಥದ್ದು. ಅಜಿತ್ ಅವ್ರ ಮೇಲೆ ನನ್ಗೆ ಯಾವುದೇ ದ್ವೇಷ ಅಲ್ಲ. ದರ್ಶನ್ ಅವ್ರ ಟಾಪಿಕ್ ಬಿಟ್ಟು ಬೇರೆ ಟಾಪಿಕ್ ನೀವು ಮಾತಾಡಿ. ದರ್ಶನ್ ನೀವೆಷ್ಟೇ ತೇಜೋವಧೆ ಮಾಡಿದ್ರೇನು, ದರ್ಶನ್ ಪತ್ನಿ, ದರ್ಶನ್ ತಾಯಿ ಯಾವೆಲ್ಲ ದೇವಸ್ಥಾನಕ್ಕೆ ಹೋಗಿ ದೇವರ ಮೊರೆ ಹೋಗಿ ಪ್ರಾರ್ಥನೆ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಯಾವುದೇ ನಿಮ್ಗೆ ಶಾಪ ದ್ವೇಷ ಇಟ್ಕೊಳ್ದಿರ ನಿಮ್ಮ ಮೇಲೆ. ಆದ್ರೆ ಆ ಭಗವಂತನ ಶಾಪ ಅನ್ನೋದು ಬಿತ್ತು ಅಂದ್ರೆ ಒಂದು ಹೆಣ್ಣಿನ ಕಣ್ಣೀರು ಯಾರೂ ಸಹ ಉಳಿಯಲು ಸಾಧ್ಯ ಇಲ್ಲ. ಅದ್ಯಾವುದೋ ಒಂದು ರೀತಿಯಲ್ಲಿ ಆಗತ್ತೆ. ಮೋಸ್ಟ್ಲಿ ದರ್ಶನ್ ಅವ್ರ ಹೆಂಡತಿ ಬಗ್ಗೆ ನೀವು ಮಾತಾಡಿದಕ್ಕೆ ಗಂಡ ಜೈಲಲ್ಲಿದ್ರೆ ಹೆಂಡತಿ ಬರ್ತ್ಡೇ ಪಾರ್ಟಿ ಫ್ರೆಂಡ್ ಜೊತೆ ಅಂತ ಏನು ಹಾಕಿದ್ರಿ ಮಾಧ್ಯಮದವರು, ಆ ಒಂದು ಕರ್ಮನೆ, ಆ ಒಂದು ಶಾಪನೆ ಮೊನ್ನೆ ನಿಮ್ಮ ಒಂದು ವಿಡಿಯೋ ವೈರಲ್ ಆಗಿದ್ದು. ಬದಲಾಗಿ ಅಜಿತ್ ಅವರೇ ಒಂದು ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಆಗಿ ಕುತ್ಕೊಂಡು, ಜವಾಬ್ದಾರಿಯುತ ಸ್ಥಾನದಲ್ಲಿ ಕುತ್ಕೊಂಡು, ಒಂದು ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಿಂದ BA ಇನ್ ಫಿಲಾಸಫಿ ಓದ್ಕೊಂಡ್ ಬಂದು ನೀವು ಜರ್ನಲಿಸಂ ಮಾಡಿದಿರಾ ಇಲ್ವೋ ಗೊತ್ತಿಲ್ಲ, ಬಟ್ ನಿಮ್ಮ ಮಾತಲ್ಲಿ ಪ್ರತಿಯೊಬ್ಬರಿಗೂ ಪ್ರಶ್ನೆ ಮಾಡಿ ಎಬ್ಬರಿಸಿ ಸಮಸ್ಯೆಗೆ ಅದಕ್ಕೆ ಉತ್ತರ ಸಿಗುವಂತ, ಪರಿಹಾರ ಸಿಗುವಂತ ಕೆಲಸ ಮಾಡುವಂತ ತಾಕತ್ ನಿಮ್ಮಲ್ಲಿತ್ತು ಅನ್ಕೊಂಡೆ. ಬಟ್ ಮೊನ್ನೆ ಆಗಿದ್ದಂತ ಒಂದೇ ಒಂದು ಘಟನೆ, ಅದು ಬೇಜಾರ್ ಪ್ರತಿಯೊಬ್ಬರಿಗೂ ಇದೆ. ದಯಮಾಡಿ ಮಾಧ್ಯಮ ಮಿತ್ರರೇ ಬದಲಾಗಿ. ಆ್ಯಂಡ್ ರಾಜ್ಯ ಸರ್ಕಾರ ಮಾಧ್ಯಮದವರ ವಿರುದ್ಧ ಏನೊಂದು ಸಮಸ್ಯೆ, ರಾಜ್ಯದಲ್ಲಿ ಏನೊಂದು ಮೆಸೇಜ್ ಕೊಡಬೇಕು, ಆ ಒಂದು ಮೆಸೇಜ್ ಕೊಡೋದು ಬಿಟ್ಟು ಅತಿ ಮೀರಿ ಹೋಗ್ತಾ ಇರುವಂಥ ಮಾಧ್ಯಮಗಳ ವಿರುದ್ಧ ಧ್ವನಿ ಎತ್ತಬೇಕು. ಸರ್ಕಾರ ಕ್ರಮ ಕೈಗೊಳ್ಳಲೇಬೇಕು. ಹಾಗೆ ಏನೊಂದು ಕೇಂದ್ರ ಸರ್ಕಾರ ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಿದ್ರೆ, ಮಾಧ್ಯಮದವರ ಮೇಲೆ ದೌರ್ಜನ್ಯ ಮಾಡಿದ್ರೆ ಇಷ್ಟು ಪೆನಾಲ್ಟಿ ಅಂತ ಹೇಳಿ ಇದು ಮಾಡಿದಿರ, ಅದು ಜರ್ನಲಿಸಂ ಮಾಡಿರುವಂಥ ಮಾಧ್ಯಮದವರ ಮೇಲೆ ಮಾತ್ರ ಹಾಕಬೇಕು ಅಂತ ಮನವಿ. ಯಾರ್ಯಾರೋ ಇವತ್ತು ಹೆಜ್ಜೆಗೂ ಮಾಧ್ಯಮದವರು ಇದ್ದಾರೆ. ಜರ್ನಲಿಸಂ ಮ್ಯಾಂಡೇಟ್ರಿ ಅನ್ನುವಂಥದ್ದು ಕಡ್ಡಾಯ ಮಾಡಬೇಕು. ಹಾಗೆ ನಮ್ಮ ರಾಜ್ಯ ಸರ್ಕಾರ ಮಾಧ್ಯಮಗಳ ವಿರುದ್ಧ ಧ್ವನಿ ಎತ್ತಿ ಕಠಿಣವಾದಂಥ ಕ್ರಮ ತಗೊಳ್ಬೇಕು. ಸತತ 4 ತಿಂಗಳಿಂದ ಮಾಧ್ಯಮದವರು ದರ್ಶನ್ ಅನ್ನೋ ವಿಚಾರ ಇಟ್ಕೊಂಡು ಎಷ್ಟು ಕೋಟ್ಯಾಂತರ ರೂಪಾಯಿ ದುಡ್ಡು TRP ಮಾಡಿದ್ದಾರೆ ಅನ್ನುವಂಥದ್ದು ಪರಿಶೀಲನೆ ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಮಾಧ್ಯಮದವ್ರ ಮೇಲೆ ಅನ್ನುವಂಥದ್ದು ನನ್ನ ಈ ಒಂದು ಮಾಧ್ಯಮದ ಮೂಲಕ ವಿನಂತಿ ಮಾಡ್ಕೊಳ್ತೇನೆ.